ನಂಗ್ ಫಿಶ್ ಫ್ರೈ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಇದು ಸೋಲ್ ಫಿಶ್ ಅಂತಾರೆ, ನಂಗ್ ಫಿಶ್ ಅಂತ ನಾವಿಲ್ಲಿ ಹೇಳ್ತೇವೆ. ಇದಕ್ಕೆ ನಾನು ಏನೇನು ಮಸಾಲೆ ಎಲ್ಲ ಹಾಕಿ ಈ ಫಿಶ್ ಫ್ರೈ ಮಾಡಿದ್ದೇನೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನನಗೆ ಇವತ್ತು ದೊಡ್ಡ ಫಿಶ್ ಸಿಕ್ಕಿದೆ. ಇದು ನಂಗ್ 1 kgಯಲ್ಲಿ 3 ಬಂದಿದೆ. ಇದು ಅಷ್ಟು ದೊಡ್ಡದಿದೆ. ಇದು ಫ್ರೆಶ್ ನಂಗ್. ಹಾಗಾಗಿ ಸ್ವಲ್ಪ ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಮಾಡುವ ಅಂತ ನಾನೀಗ ಮಾಡಿದ್ದೇನೆ ಇದನ್ನು. ಹಾಗಾದರೆ ನೋಡುವ ಇದನ್ನು ಹೇಗೆ ಮಾಡೋದೆಂದು. ನಾನಿದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಇದಕ್ಕೊಂದು 2 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, ಇದು ಖಾರತೆ, ಹಾಗೂ ಒಂದು ಸಣ್ಣ ಚಮಚ ಕೊತ್ತಂಬರಿ ಪುಡಿ, ಹಾಗೂ ಒಂದು 1/4 ಚಮಚದಷ್ಟು ಕರಿಮೆಣಸಿನ ಪುಡಿ. ಇದು ತುಂಬ ರುಚಿ ಕೊಡ್ತದೆ ಇದಕ್ಕೆ. ಮತ್ತು ಸ್ವಲ್ಪ ಅರಸಿನ ಪುಡಿ, ಒಂದು ಅರ್ಧ ಸಣ್ಣ ಚಮಚ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನೋಡಿ ಹಾಕಬೇಕು ನಾವು. ಇವಾಗ ನಾನೊಂದು 1/4 ಚಮಚದಷ್ಟು ಸ್ವಲ್ಪ ಹಿಂಗು ಹಾಕ್ತಾ ಇದ್ದೇನೆ ನಾನು ಇದಕ್ಕೆ. ಇದು ಸಹ ಅಷ್ಟೇ ಒಳ್ಳೆ ರುಚಿ ಕೊಡ್ತದೆ, ಟೇಸ್ಟ್. 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ನೋಡಿ, ಮನೆಯಲ್ಲೇ ಮಾಡಿಟ್ಟ ಬ್ಯಾಡಿಗೆ ಮೆಣಸು, ಕೆಂಪು ಮೆಣಸಿನ ಪೇಸ್ಟ್ ಇದು. ಇದನ್ನೊಂದು 1/2 ಚಮಚದಷ್ಟು ಹಾಕ್ತೇನೆ ನಾನೀಗ. ಜಾಸ್ತಿ ಬೇಕನ್ನಿಸಿದವರು ಖಾರ ಹಾಕ್ಬೋದು ಅಥವಾ ಕಡಿಮೆ ಸಹ ಹಾಕ್ಬೋದು. 1/2 ಲಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೇನೆ. ಅಂದರೆ 3 ಭಾಗ ಬರ್ತದೆ ಅರ್ಧ ಅರ್ಧ ಮಾಡಿದಾಗ. ಇದನ್ನು ಹಾಕಿ ಈಗ ನಾನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಒಂದು ಸಲ. ಇದಕ್ಕೆ ನಾನು ನೀರು ಹಾಕೋದಿಲ್ಲ, ಸ್ವಲ್ಪ ಸಹ ಲಿಂಬೆ ರಸದಲ್ಲೇ ನಾನು ಮಿಕ್ಸ್ ಮಾಡಿದ್ದೇನೆ ನೋಡಿ ಇದನ್ನು. ಈಗ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ ಇದಕ್ಕೆ. ಒಂದು ಸಾಧಾರಣ 2 ಸಣ್ಣ ಚಮಚದಷ್ಟು ಹಾಕಿದ್ದೇನೆ ನಾನು, ಸಾಕಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವೀಗ ಮೀನಿಗೆ ಹಾಕಲಿಕ್ಕೆ ಅಂತ ರೆಡಿ ಮಾಡಿ ಇಡುವ. ಅಷ್ಟೊತ್ತಿಗೆ ನಾನೀಗ ದೊಡ್ಡ ಮೀನು ನೋಡಿ ಅದನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ. ಅದು ನೋಡಿ ಈ ರೀತಿ ನಡುವೆ ಕಟ್ಟು ಸಹ ಕೊಟ್ಟಿದ್ದೇನೆ. ದಪ್ಪ ದಪ್ಪ ಪೀಸ್ ಇದೆ ಇದು, ಅದಕ್ಕೋಸ್ಕರ ಒಳಗೆ ಮಸಾಲೆ ಚೆನ್ನಾಗಿ ಇಳಿಯಲಿ ಅಂತ ನೋಡಿ ಈ ರೀತಿ ಮಸಾಲೆ ಹಚ್ತಾ ಇದ್ದೇನೆ ನಾನು. ದಪ್ಪ ಬೇಕಂದರೆ, ತುಂಬ ದಪ್ಪ ಬೇಕಂದರೆ ಹಾಕ್ಬೋದು, ಅಥವಾ ಸ್ವಲ್ಪ ತೆಳುವಲ್ಲಿ ಸಹ ಹಾಕ್ಬೋದು. ಯಾಕಂದರೆ ತುಂಬ ದಪ್ಪ ಹಾಕಿದರೆ ಖಾರ ಆಗ್ತದೆ ತುಂಬ. ಇದಕ್ಕೂ ಅಷ್ಟೇ ಸೀಳು ಕೊಟ್ಟಿದ್ದೇನೆ ನಾನು ನೋಡಿ, ಸೀಳಿನೊಳಗೆ ಸಹ ತುಂಬಿಸಿದ್ದೇನೆ. ಇದೇ ರೀತಿ ಎಲ್ಲ ಮೀನಿನ ತುಂಡಿಗೆ ಸಹ ಹಚ್ಚಿ ಒಂದು ಅರ್ಧ ಗಂಟೆ ಹಾಗೆ ಇಡುವ ನಾವಿದನ್ನು. ಚೆನ್ನಾಗಿ ಮೀನು ಎಲ್ಲ ಇದರ ಮಸಾಲೆಯನ್ನು ಇಳ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಆಗ್ತದೆ, ಅದಕ್ಕೋಸ್ಕರ. ಇಲ್ಲಿ ನೋಡಿ 4 ಟೇಬಲ್ ಸ್ಪೂನ್ನಷ್ಟು ಬೊಂಬಾಯಿ ಸಜ್ಜಿಗೆ ಇದೆ ನೋಡಿ, ರವೆ. ಅದು ಒಂದು 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಕಾವಲಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ತೆಂಗಿನ ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಇವಾಗ ರವೆ ಮತ್ತು ಕಾರ್ನ್ಫ್ಲೋರ್ ಇದೆ ನೋಡಿ, ಅದರಲ್ಲಿ ನೋಡಿ ಹೀಗೆ ಹಾಕಿ ನಾನು ಕಾವಲಿಗೆ ಹಾಕ್ತಾ ಇದ್ದೇನೆ ನಾನೀಗ. ಚೆನ್ನಾಗಿ ಕೋಟಿಂಗ್ ಆಗಲಿ, ಮಸಾಲೆ ಒಳಗಿಂದಾಗ ಇರ್ತದೆ, ಹಾಗೂ ಫ್ರೈ ಆದಮೇಲೆ ತಿನ್ನಲಿಕ್ಕೆ ರುಚಿಯಾಗಿ ಬರ್ತದೆ ಅದು. ಕಾವಲಿಗೆ ಏನು ಅಂಟಿಕೊಳ್ಳೋದಿಲ್ಲ. ನಾನು ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ತಾ ಇದ್ದೇನೆ ನಾನು, ತುಂಬ ಜೋರು ಉರಿಸಬೇಡ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಉಂಟು ಈಗ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ ನಾನೀಗ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೇನೆ. ಹಾಗೆಯೇ ನಿನ್ನೆ ವಿಡಿಯೋದಲ್ಲಿ ನಾನೊಂದು ಬೇಸಿಗೆ ಕಾಲದ ಶರ್ಬತ್ ರೆಸಿಪಿ ಹಾಕಿದ್ದೆ, ದಯವಿಟ್ಟು ಅದನ್ನು ನೋಡಿ. ನೋಡಿ ಚೆನ್ನಾಗಿ ಒಂದು ಕಡೆ ಬೆಂದಿದೆ ಇದೀಗ ಮೀನು, ಇನ್ನೊಂದು ಸೈಡ್ ಸಹ ಬೆಂದಾಗಿದೆ ನೋಡಿ. ಚೆನ್ನಾಗಿ ತೆಗಿಲಿಕ್ಕೆ ಬರ್ತದೆ ಇದು ಕಾವಲಿಯಲ್ಲಿ. ನೋಡಿ ಈಗ ನಂಗ್ ಫಿಶ್ ಫ್ರೈ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ, ಹಾಗೂ ಮತ್ತೆ ಸಿಗೋಣ. ಧನ್ಯವಾದ.